ಹಾಸನದಲ್ಲಿ ಕೆರೆಗೆ ಹಾರಿ ಗರ್ಭಿಣಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪತಿ ಮತ್ತು ಮನೆಯವರಿಂದ ಕಿರುಕುಳ ಎನ್ನುವ ಆರೋಪ. 24 ವರ್ಷದ ವಂದನಾ ಆತ್ಮಹತ್ಯೆಗೆ ಶರಣಾದ ಗರ್ಭಿಣಿ. ಅರಕಲಗೂಡು ತಾಲೂಕಿನ ಹೊನ್ನವಳ್ಳಿಯಲ್ಲಿ ದುರ್ಘಟನೆ ನಡೆದಿದೆ. 1.5 ವರ್ಷದ ಹಿಂದಷ್ಟೇ ಪ್ರೀತಿಸಿ ಮದುವೆಯಾಗಿತ್ತು ಜೋಡಿ. ರೂಪಿತ್ ಎಂಬಾತನನ್ನ ಮದುವೆಯಾಗಿದ್ರು ವಂದನಾ. ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ರು ವಂದನಾ. ಆದರೆ ಹಣಕ್ಕಾಗಿ ಪತಿ ಮತ್ತು ಆತನ ಪೋಷಕರು ಕಿರುಕುಳ ಕೊಡ್ತಾ ಇದ್ರು ಅನ್ನೋದು ಈಗ ಕೇಳಿಬಂದಿರುವ ಆರೋಪ. ಪತಿಯ ವಿರುದ್ಧ ಮೃತ ವಂದನಾ ಪೋಷಕರು ಆರೋಪಿಸ್ತಾ ಇದ್ದಾರೆ. ಆತ್ಮಹತ್ಯೆಗೆ ಶರಣಾಗಿದ್ದಾರೆ ವಂದನಾ. ಅವ್ರದ್ದು 1.5 ವರ್ಷ ಆಗಿತ್ತು ಮದುವೆಯಾಗಿ. ಡೈಲಿ ಹಿಂಗೆ ಕಿರುಕುಳಗಳು ಅದು ಇದು ಅಂತ ಎಲ್ಲ ಕಂಪ್ಲೇಂಟ್ ಬರ್ತಿತ್ತು. ಏನೇ ಕಂಪ್ಲೇಂಟ್ ಇದ್ರೂ ನಮ್ಮ ಅಮ್ಮ ಅವರು ಸಾಲ್ವ್ ಮಾಡ್ಕೊತಿದ್ರು. ಮಿಕ್ಕಿ ನಮ್ಮವ್ರಿಗೂ ಯಾವುದೂ ಬಂದಿತ್ತಿಲ್ಲ, ಅವರವರೇ ಸಾಲ್ವ್ ಮಾಡ್ಕೊತಿದ್ರು. ಮಿಕ್ಕಿದ ಹಿಂಗೆ 3 ಡೇಸ್ ಬ್ಯಾಕು ಹಿಂಗೆ ಜಗಳಾಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು ನಮ್ಮಮ್ಮ. 3 ಡೇಸ್ ಬ್ಯಾಕ್ ಕಂಪ್ಲೇಂಟ್ ಆಗಿತ್ತು. ಇವಾಗ ಕೆರೆಯಲ್ಲಿ ಬಿದ್ದು ಬಾಡಿ ಎತ್ತಿ ಇದು ಮಾಡ್ಕೊಂಡಿರೋದು. ಲವ್ ಮ್ಯಾರೇಜ್, ಓಡೋಗಿ ಮದುವೆ ಆಗಿರೋದು ಅವರೇ. ಮನೇಲಿ ಒಪ್ಪಿಗೆ ಇರಲಿಲ್ಲ, ಅವರೇ ಸ್ವತಃ ಓಡೋಗಿ ಮದುವೆ ಆಗಿದ್ದು. ನಮ್ಮ ಭಾವ ಏನೂ ಕೆಲಸ ಮಾಡ್ತಿರಲಿಲ್ಲ. ನಮ್ಮ ಸಿಸ್ಟರು ಮೆಡಿಕಲಲ್ಲಿ ವರ್ಕ್ ಮಾಡ್ತಿದ್ರು. ಜಗಳ ಅದೇ ದುಡ್ಡು ಕಾಸಿನ ವಿಷಯಕ್ಕೆ. ಅವರು ಮನೆಯವರು ದುಡ್ಡು ಕೊಡಿ ಅಂತೇಳಿ, ಅವ್ರ ಅಪ್ಪ ಅಮ್ಮ ಎಲ್ಲ ದುಡ್ಡು ಕೊಡಿ ಅಂತ ಹಿಂಸೆ ಕೊಡೋದು. ಇವಳಿಗೆ ಹೊಡಿಯೋದು, ಡೈಲಿ ದುಡ್ಡು ತಗೊಂಬ ಅಂತ ಹೇಳೋದು. ಇನ್ನು ತಿಂಗಳು ಸಂಬಳದಲ್ಲಿ 1 ರೂಪಾಯಿನ ಅವಳು ಇಟ್ಕೊತಿರ್ಲಿಲ್ಲ, ಎಲ್ಲ ಪೂರ್ತಿ. ಬೆಂಗಳೂರು ಹೊರವಲಯದ ಹೊಸೂರು ಸಮೀಪದ ಶಾನಮಾವು ಸಮೀಪ ಕಾಡಾನೆಗಳ ಹಿಂಡು ಕಾಣಿಸ್ಕೊಂಡಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾದಂತಹ ದೃಶ್ಯ ನೋಡ್ತಾ ಇದ್ದೀವಿ. ಬರೋಬ್ಬರಿ ಸುಮಾರು 40ಕ್ಕೂ ಹೆಚ್ಚು ಕಾಡಾನೆಗಳು ಕಾಡಂಚಿನ ಗ್ರಾಮಗಳಿಗೆ ನುಗ್ಗಿ ಬೆಳೆ ಹಾನಿ ಮಾಡ್ತಾ ಇವೆ. ಬೆಳೆದ ರಾಗಿ, ಭತ್ತ, ಟೊಮ್ಯಾಟೊ, ಬೀನ್ಸ್, ಎಲೆಕೋಸು ಇದೆಲ್ಲವೂ ಕೂಡ ಹಾನಿಯಾಗಿದೆ. ಪಟಾಕಿ ಸಿಡಿಸಿ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡಾನೆಗಳನ್ನು ಡೆಂಕಡಿಕೋಟೆ ಕಾಡಿಗೆ ಅಟ್ಟಿದ್ದಾರೆ. ಡ್ರೋನ್ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. 40ಕ್ಕೂ ಅಧಿಕ ಕಾಡಾನೆಗಳ ಹಿಂಡು. ಬೆಳೆದ ಬೆಳೆಯೆಲ್ಲ ನಾಶ ಆಗಿತ್ತು, ಈ ಕಾಡಿಗಟ್ಟಿದ್ದಾರೆ.